ಪ್ರಚರತಿ ಅಪ್ರಾಪ್ತಿತಃ ಪ್ರಾಪಣಂ. ಜೈ ಶ್ರೀರಾಮ್. ನಾವು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಸರಿಯಾದ ನೀರಿನ ನಕಾಶೆಯ ಅಗತ್ಯವಿದೆ. ಹಾಗೆ ಒಂದು ಹೊಸ ವಾಹನವನ್ನ ತಯಾರು ಮಾಡಬೇಕಾದ್ರೂ ನೀರಿನ ನಕಾಶೆಯ ಅಗತ್ಯವಿದೆ. ಹಾಗೆಯೇ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವಾಗಬೇಕಾದ್ರೂ ಸರಿಯಾದ ಯೋಜನೆಯ ಅಗತ್ಯವಿದೆ. ಹಾಗಾದ್ರೆ ಈ ನೀಲ ನಕಾಶೆಯನ್ನು ಯಾರು ತಯಾರಿಸ್ತಾರೆ? ಹೌದು, ಅಭಿಯಂತರರು ತಯಾರಿಸ್ತಾರೆ. ಇಂದು ನಾವು ರೋಟರಿ ಕ್ಲಬ್ ಉಪ್ಪಿನಂಗಡಿ ಇದರ ಸಹಯೋಗದೊಂದಿಗೆ ನಮ್ಮ ಶ್ರೀರಾಮ ಶಾಲೆ ವೇದಶಂಕರ ನಗರ ನಟ್ಟಿಬೈಲು ಉಪ್ಪಿನಂಗಡಿ ಇದರ ಆಶ್ರಯದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇವರ ಜನ್ಮದಿನದ ಪ್ರಯುಕ್ತ ಅಭಿಯಂತರರ ದಿನವನ್ನು ಆಚರಿಸುತ್ತಿದ್ದೇವೆ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಯುತ ಯುಜಿ ರಾಧ, ಸಂಚಾಲಕರು ಶ್ರೀರಾಮ ಶಾಲೆ ಉಪ್ಪಿನಂಗಡಿ, ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಶ್ರೀಯುತ ರವೀಂದ್ರ ಪಿ, ಅಧ್ಯಕ್ಷರು ಆಡಳಿತ ಸಮಿತಿ ವಿವೇಕಾನಂದ ಪದವಿ ಕಾಲೇಜು ಪುತ್ತೂರು, ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ ರವೀಂದ್ರ ದರ್ಬೆ, ಅಧ್ಯಕ್ಷರು ರೋಟರಿ ಕ್ಲಬ್ ಉಪ್ಪಿನಗಡಿ ಇವರು ವಹಿಸಿದ್ದರು. ಈ ಕಾರ್ಯಕ್ರಮದ ವಿಡಿಯೋ ವರದಿಯನ್ನ ನೋಡೋಣ. ಮನುಷ್ಯನಿಗೆ ಅವ ಬೆಳಗಬೇಕಾದ್ರೆ ಎರಡು ಸಂಗತಿಗಳು ತೀರಾ ಅನಿವಾರ್ಯ. ಒಂದು, ಅವನಲ್ಲಿ ಪ್ರತಿಭೆ ಇರಬೇಕು, ಟ್ಯಾಲೆಂಟ್ ಇರಬೇಕು. ಎರಡನೇದು, ಅವನಲ್ಲಿ ಗುಣ ಇರಬೇಕು ಅಥವಾ ಸ್ವಭಾವ ಇರಬೇಕು, ಸಾಮರ್ಥ್ಯ ಇರಬೇಕು. ಪ್ರತಿಭೆ ಅಷ್ಟೇ ಇದ್ದು ಸಾಮರ್ಥ್ಯ ಇಲ್ಲದೆ ಇದ್ರೆ ಉಪಯೋಗ ಇಲ್ಲ. ಸಾಮರ್ಥ್ಯ ಇದ್ದವನಿಗೆ ಪ್ರತಿಭೆ ಇಲ್ಲದಿದ್ರೂ ಉಪಯೋಗ ಆಗುದಿಲ್ಲ. ಇದೆರಡೂ ಮೇಳೈಸಿ ಬಂದಾಗ ಹೇಗಾಗ್ತಾರೆ ಅಂತ ಹೇಳೋದಕ್ಕೆ ಪ್ರಾಯಶಃ ವಿಶ್ವೇಶ್ವರಯ್ಯನವರು ಒಂದು ಉದಾಹರಣೆ. ಅವರು ಕೇವಲ ಒಬ್ಬ ಇಂಜಿನಿಯರ್ ಅಷ್ಟೇ ಅಲ್ಲ ನೋಡಿ. ಪ್ರಾರಂಭದಿಂದನೂ ಅವ್ರ ಬಾಲ್ಯದಲ್ಲಿ ತುಂಬಾ ಬಡತನ ಇತ್ತು, ಓದ್ಲಿಕ್ಕೆ ಕಷ್ಟ ಇತ್ತು. ಬೆಂಗಳೂರಿಗೆ ಚಿಕ್ಕಪ್ಪ ಕರ್ಕೊಂಡು ಓದಿಸ್ತೇನೆ ಅಂತ. ಅಲ್ಲಿ SSLC ಪರೀಕ್ಷೆ ಬರಲಿಕ್ಕೆ ಇನ್ನೇನು ಸ್ವಲ್ಪ ದಿವಸ ಇದೆ ಅಂತ ಹೇಳಿದ್ರೆ ತಂದೆ ತಿಳ್ಕೊಂಡ್ರು. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಮತ್ತೆ ಅಮ್ಮನಿಗೆ ಹಣಕ್ಕಾಗಿ ಅವರು ಅಂಗಲಾಚಲಿಲ್ಲ. ಅವ್ರು ಏನ್ ಮಾಡಿದ್ರಂದ್ರೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಒಂದು 38 ಮುದ್ದೇನಹಳ್ಳಿ 38-40 ಕಿಲೋಮೀಟರ್ ದೂರ ನಡ್ಕೊಂಡೇ ಬಂದ್ರು ಮನೆಗೆ ವಾಪಸ್. ನಡ್ಕೊಂಡು ಬಂದ ದೊಡ್ಡ ಸಂಗತಿ. ನಡ್ಕೊಂಡು ಬರ್ಬೇಕು ಅಂತ ಒಂದು ನಿಶ್ಚಯ ಮಾಡ್ಬೇಕಲ್ವಾ, ನಿರ್ಣಯ ಮಾಡ್ಬೇಕಲ್ವಾ ಆ ವಯಸ್ಸಿನಲ್ಲಿ. ಅಂತ ಒಂದು ಆತ್ಮವಿಶ್ವಾಸ ಇರ್ಬೇಕಲ್ವಾ. ಆ ಕಾಲದಲ್ಲಿ ಆಗ ನಿಮ್ಮ ಗೂಗಲ್ ಮ್ಯಾಪ್ ಇರಲಿಲ್ಲ, GPS ಹಾಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಬೆಂಗಳೂರಲ್ಲಿ ಮುದ್ದೇನಹಳ್ಳಿಯಲ್ಲಿ ಬಸ್ನಲ್ಲಿ ಹೋಗಿ ಗೊತ್ತಿರ್ಬೋದು ಅವರಿಗೆ. ಅಂದ್ರೆ ಆ ರಸ್ತೆಯಲ್ಲಿ 38 ಕಿಲೋಮೀಟರ್ ನಡ್ಕೊಂಡು ಬರಬೇಕು ಅಂತ ಇವತ್ತಿನ SSLC ವಿದ್ಯಾರ್ಥಿ ಕೇಳಿ, ಶಾಲೆಗೆ ವ್ಯಾನ್ ಬರೋದು ತಡ ಆದ್ರೆ ಹೇಗೆ ಆಲೋಚನೆ ಮಾಡ್ತಾನೆ ಅವನು? ಮನೆಯಿಂದ ತಂದೆ ಕರ್ಕೊಂಡು ಬರೋದು 10 ನಿಮಿಷ ತಡ ಆದ್ರೆ ಹೇಗೆ ಆಲೋಚನೆ ಮಾಡ್ತಾನೆ ಅವನು? ಅಂತಹ ಸಂದರ್ಭದಲ್ಲಿ 38 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಅಂತಂದ್ರೆ ಆ ಒಂದು ದೃಢ ಸಂಕಲ್ಪ ಶಕ್ತಿಯ ಪ್ರಕಟೀಕರಣ ಆ ವಯಸ್ಸಿನಲ್ಲಿ ಅವ್ರದ್ದಾಗಿರ್ತದೆ. ಪ್ರತಿಭಾವಂತ ಎರಡು ಮಾತಿಲ್ಲ. ಆವಾಗಲೇ SSLC ಮೊದಲನೇ ರ್ಯಾಂಕ್ ನಲ್ಲಿ ಪಾಸ್ ಆದ್ರು. ಆಮೇಲೆ BA ಮಾಡಿದ್ರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ. ಅವರ ಇದೆಲ್ಲ ಎಲ್ಲ ಕಡೆ ಸಿಗ್ತಾರೆ. ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ರು. ಇಂಜಿನಿಯರಿಂಗ್ ಅಂದ್ರೆ ಅವಾಗಿನ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತ ಕರೀತದ್ದು 3 ವರ್ಷ. ಹೆಚ್ಚು ಬುದ್ಧಿವಂತರಾದ್ರೆ ಅದನ್ನು ಬೇಗ ಮುಗಿಸಬಹುದಾಗಿತ್ತು. 3 ವರ್ಷದ ಅವರ ಇಂಜಿನಿಯರಿಂಗ್ ಅನ್ನು ಪುಣೆಯಲ್ಲಿ 2.5 ವರ್ಷದಲ್ಲಿ ಮುಗಿಸಿದ್ರು. ಹೆಚ್ಚು ಓದಕ್ಕಿಂತ ಬೇಗ ಓದಿ ಮುಗಿಸುವಂತ ಒಂದು ವ್ಯವಸ್ಥೆ ಅವಾಗ ಇತ್ತು. ಅಂದ್ರೆ ಪ್ರತಿಭಾವಂತರಿಗೆ ಬೇರೆ ಒಂದು ಅವಕಾಶ ಇತ್ತು. ಇವಾಗ ಹೇಗೆ ಅವರು 100ಕ್ಕೆ 100 ಮಾರ್ಕ್ ತಗೊಳ್ಳಿ, 100ಕ್ಕೆ 125 ಅಂತ ಇಟ್ಕೊಳ್ಳಿ, ಇಲ್ಲಿ 100ಕ್ಕೆ 2 ಮಾರ್ಕ್ ತಗೊಳ್ಳಿ, ಅವರೆಲ್ಲರೂ 5 ವರ್ಷ ಓದಬೇಕು, 5 ವರ್ಷನೇ ಓದಬೇಕು. ಅಂದ್ರೆ ಪ್ರತಿಭೆಗೆ ಅನುಗುಣವಾದಂತಹ ಶಿಕ್ಷಣ ವ್ಯವಸ್ಥೆ ಅವಾಗ ಇತ್ತು. ಇವಾಗ ನಾವೆಲ್ಲರೂ ಸಮಾನ ಅಂತ ಮಾಡಿಬಿಟ್ಟಿದ್ದೇವೆ. ಆ ಕಾರಣದಿಂದ ಪ್ರತಿಭಾವಂತರು ಯಾರು ಅಂತ ಗುರುತಿಸುವಂತಹ ಒಂದು ವ್ಯವಸ್ಥೆ ಅವಾಗಲೇ ಇತ್ತು. ಅವರು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮುಂಬೈಯ ಅವರಿಗೆ PWD ನಲ್ಲಿ ಅವರಿಗೆ ಕೆಲಸ ಸಿಕ್ತು. ಈ ಪ್ರತಿಭೆ ಅಷ್ಟೇ ಸಾಕಾಗುದಿಲ್ಲ, ಸಾಮರ್ಥ್ಯ ಬೇಕು ಅನ್ನೋದಕ್ಕೆ ಅವರು ಚಾಲೆಂಜಸ್ ಅನ್ನು ಮೈಮೇಲೆ ಹಾಕೊಂಡು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ನನಗೆ ಕೊಡಿ ಅಂತ ಹೇಳಿದ್ರು. ಅವರ ಪ್ರಾಜೆಕ್ಟ್ ಸುಮಾರು 23 ವರ್ಷ ಅವರಲ್ಲಿ ಕೆಲಸ ಮಾಡಿದ್ರು. ಆ ಪ್ರಾಜೆಕ್ಟ್ ನಲ್ಲಿ ಒಂದು ಇವತ್ತಿನವರೆಗೂ ಕೂಡ ಒಂದು ಪಯನಿಯರ್, ಒಂದು
ಪ್ರಥಮ ಅಂತ ಹೇಳುವಂಥದ್ದು ಅವ್ರದ್ದು ಆಟೋಮೇಟೆಡ್ ಸ್ಲೂಯಿಸ್ ಗೇಟ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಈ ನಮ್ಮ ಇಂಜಿನಿಯರಿಂಗ್ ಟರ್ಮ್ನಲ್ಲಿ ಈ ಸ್ಲೂಯಿಸ್ ಗೇಟ್ ಅಂತಂದ್ರೆ ಈ ನೀರನ್ನು ಹೊರಗೆ ಡ್ಯಾಮ್ ನಲ್ಲಿ ತುಂಬಿದಾಗ ಬಿಡುವಂತ ವ್ಯವಸ್ಥೆ. ಅದಕ್ಕೆ ಬೇರೆ ಬೇರೆ ಸ್ಲೂಯಿಸ್ ಗೇಟ್ ಇರ್ತದೆ. ಮೇನ್ ಸ್ಲೂಯಿಸ್ ಗೇಟ್ ಇರ್ತದೆ, ಬೇರೆ ಸಬ್ಸಿಡಿಯರಿ ಸ್ಲೂಯಿಸ್ ಗೇಟ್ ಇರ್ತದೆ. ಆ ಸೈಡ್ ನಲ್ಲಿ ಹಾಕುವಂತ ಸ್ಲೂಯಿಸ್ ಗೇಟ್, ಆ ಸೈಡ್ ನಲ್ಲಿ ಹಾಕುವ ಸ್ಲೂಯಿಸ್ ಗೇಟ್ ಉದ್ದೇಶ ಅಂತಂದ್ರೆ ಡ್ಯಾಮ್ ನಲ್ಲಿ ನೀರನ್ನು ಮೇಂಟೈನ್ ಮಾಡೋದು. ಅದಕ್ಕೆ ನೀರು ನೋಡ್ತಾ ಇರ್ಲಿಕ್ಕೆ ಜನ ಬೇಕು, ಆಮೇಲೆ ಅದನ್ನು ಆಪರೇಟ್ ಮಾಡ್ಲಿಕ್ಕೆ ಜನ ಬೇಕು. ಪ್ರತಿ ಸಲ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬ್ತಾ ಇತ್ತು, ಮಳೆ ಕಮ್ಮಿ ಆದ್ರೆ ನೀರು ಹೊರಗಡೆ ಹೋಗಿ ಖಾಲಿ ಆಗ್ತಾ ಇತ್ತು. ಅದಕ್ಕೆ ಒಂದು ಆಟೋಮೆಟಿಕ್ ಟೈಪ್ ನ ಗೇಟ್ ಅನ್ನು ಮಾಡಿದ್ರು, ಅವರೇ ಡಿಸೈನ್ ಮಾಡಿದ್ರು. ಪ್ರಾಯಶಃ ಜಗತ್ತಿನಲ್ಲಿ ಮೊದಲನೇ ರೀತಿಯ ಗೇಟ್ ಅದು. ಅದೇಗಂತಂದ್ರೆ ಈ ನೀರು ಕೆಳಗಡೆ ಹೋಗ್ತಾ ಇದ್ದಾಗೆ ಡ್ಯಾಮ್ ನಲ್ಲಿ ಇಲ್ಲೊಂದು ಪಾತ್ರೆ ತರ ಇರ್ತಾ ಇತ್ತು. ನೀರು ಕೆಳಗಡೆ ಹೋದಾಗ ಆ ಪಾತ್ರೆ ನೀರು ತುಂಬ್ತಾ ಇತ್ತು, ಅದು ಕೆಳಗೆ ಹೋಗ್ತಾ ಇತ್ತು. ಆ ನೀರಿನ ಸೆಲ್ಫ್ ವೇಟ್ಗೆ ಅಂದ್ರೆ ಸ್ವಂತ ತೂಕಕ್ಕೆ ಈ ಕಡೆ ಗೇಟ್ ಕ್ಲೋಸ್ ಆಗ್ತಾ ಇತ್ತು. ನೀರು ತುಂಬಿದಾಗ ಇದರ ಸೆಲ್ಫ್ ವೇಟ್, ಇದರ ಈ ಗೇಟ್, ಈ ಟ್ರೇಯ ತೂಕ ಮತ್ತು ಈ ಗೇಟಿನ ತೂಕ ಇದು ಕಡಿಮೆ ಆಗ್ತಾ ಇತ್ತು, ಹೀಗೆ ಓಪನ್ ಆಗ್ತಾ ಇತ್ತು. ನೀರು ತುಂಬಿದಾಗ ಗೇಟ್ ಓಪನ್ ಆಗಿ ಹೊರಗಡೆ ಹೋಗ್ತಾ ಇತ್ತು. ನೀರು ಖಾಲಿ ಆಗ್ತಾ ಇದ್ದಾಗ ಇದು ಬಂದ್ ಆಗ್ತಾ ಇತ್ತು. ಆಟೋಮೆಟಿಕ್ ಸ್ಲೂಯಿಸ್ ಗೇಟ್ ಮೊದಲನೇ ಬಾರಿಗೆ ಡಿಸೈನ್ ಮಾಡಿರುವಂತರು ವಿಶ್ವೇಶ್ವರಯ್ಯ. ಆಗಿನ ಕಾಲದಲ್ಲಿ ಇವತ್ತಿನ ಸೋಷಿಯಲ್ ಮೀಡಿಯಾ, ಟಿವಿ ಏನಿರಲಿಲ್ಲ. ಅದರಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಅವರಿಗೆ ಪ್ರಶಂಸೆ ಬಂತು. ಮೊದಲನೇ ಬಾರಿ ಇದನ್ನೇ ಅನ್ವೇಷಣೆ ಮಾಡಿದವರು ಅಂತೇಳಿ ಇಡೀ ನಮ್ಮ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಅವರ ಹೆಸರು ಜನಜನಿತ ಆಯಿತು. ಸಾಮರ್ಥ್ಯವಂತ ಸ್ವಜನ ಅವರಿಗೆ ಇಂಥ ದಿವಾನಗಿರಿ ಅವರಿಗೆ ಕೊಟ್ಟರು ನಮ್ಮ ಮಹಾರಾಜ. ಮೈಸೂರು ದಿವಾನಗಿರಿ ಇಟ್ಕೊಳ್ಬೇಕಾದ್ರೆ ಅವರ ಅಮ್ಮನ ಹತ್ರ ಬಂದು ಹೇಳಿದ್ರು. ಅವರ ಅಮ್ಮ ಇದ್ದ ಅವ್ರಿಗೆ ಹೇಳಿದ್ರು, ಅಮ್ಮ ನನಗೆ ದಿವಾನಗಿರಿ ಕೊಡ್ತಾ ಇದ್ದಾರೆ, ಏನ್ ಮಾಡಲಿ ನಾನು ಅಂತ. ಅವಾಗ ಅಮ್ಮ ಹೇಳಿದ್ರು, ಇಷ್ಟು ಒಳ್ಳೆಯ ವಿಷಯ ನಿಮ್ಗೆ ಸಿಗುದಿಲ್ಲ, ಆದ್ರೆ ನನಗೊಂದು ಕಂಡೀಷನ್ ಇದೆ ಅಂತ ಹೇಳಿ. ಕಂಡೀಷನ್ ಇರಲಿ ಅಮ್ಮನಲ್ಲಿ. ಕಂಡೀಷನ್ ಏನಂತಂದ್ರೆ ನಾನು ದಿವಾನ ಅಂದ್ರೆ ರಾಜರಿಗಿಂತಲೇ ಕೆಳಗಿನದ್ದು. ಈಗ ಮಂತ್ರಿ ಇದ್ದ ಹಾಗೆ ಎಲ್ಲ ಡಿಸಿಷನ್ ಅವ್ರು ತಗೊಳ್ತಾರೆ. ನಾನು ದಿವಾನ ಅನ್ನುವ ಕಾರಣಕ್ಕೋಸ್ಕರ ನನ್ನ ಅಂದ್ರೆ ನಿನ್ನ ಕುಟುಂಬದ ಯಾರೊಬ್ಬರು ಕೂಡ ನನ್ನ ಹತ್ರ ಇನ್ಫ್ಲೂಯೆನ್ಸ್ಗೆ ಬರ್ಬೋದು. ನಾನು ಏನು ಮಾಡ್ಬೋದು, ಏನು ಡಿಸಿಷನ್ ತಗೊಳ್ಬೋದು. ಆದ್ರೆ ನನ್ನ ಕುಟುಂಬದವರು, ನನ್ನ ಸ್ವಜನ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಅವ್ರು ನನ್ನ ಜೊತೆ ಇನ್ಫ್ಲೂಯೆನ್ಸ್ಗೆ ಬರಬಾರ್ದು, ಇನ್ಯಾರೋ ಶಿಫಾರಸು ಮಾಡ್ಕೊಳ್ಳಿಕ್ಕೆ ಬರಬಾರ್ದು. ಇದನ್ನು ಅಮ್ಮ ಒಪ್ಪಿಕೊಂಡ ನಂತರ ಅವರ ಕೆಲಸ ಒಪ್ಕೊಂಡ ಮೇಲೂ ಕೂಡ ಇನ್ನೊಬ್ಬರು ಬಂದರು. ಇದ್ರೆ ಇದ್ದದ್ದೇ ಸಹಜವಾಗಿ ಅವರವರ ಹತ್ತಿರ ಸಂಬಂಧಿಕರು ಅವರ ಪ್ರಮೋಷನ್ಗಾಗಿ ಬಂದರು. ಏನ್ ಸ್ವಲ್ಪ ಒಂದು 5% ನಾನು ಇನ್ಕ್ರಿಮೆಂಟ್ ಜಾಸ್ತಿ ಮಾಡ್ಬೇಕು ಅಂತ ಇಲ್ಲ ಹತ್ರ ಬಂದರು. ಕಷ್ಟ ಇದೆ ಅತ್ಯಂತ. ಇವ್ರು ನೋ ಅಂತ ಸಾಧ್ಯನೇ ಇಲ್ಲ ಅಂತ ಮಾತ್ರ ಅಲ್ಲ, ಸಾಧ್ಯ ಇಲ್ಲ ಅಂತೇಳಿ ಮುಗಿಸ್ಲಿಲ್ಲ. ಆದ್ರೆ ಆ ಯಾರು ಇನ್ಫ್ಲೂಯೆನ್ಸ್ಗೆ ಪ್ರಮೋಷನ್ಗೆ ಬಂದಿದ್ದಾರೋ ಅವರಿಗೆ ತನ್ನ ಸಂಬಳದಿಂದ ತಾನು ಬದುಕಿರೋ ತನಕ ತಿಂಗಳಿಗೆ 200 ರೂಪಾಯಿ ಖರ್ಚು. ಒಂದು ಮನುಷ್ಯನ ಆಲೋಚನೆಗಳನ್ನು ತನ್ನ ಸ್ವಂತ ಸಂಬಳದಿಂದ 100 ರೂಪಾಯಿ ಖರ್ಚು ಅಂದ್ರೆ ತನಗಾಗಿ ಏನೂ ಅಲ್ಲ ಅನ್ನುವಂತ ಭಾವನೆ. ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿ ಅದು ಮುಳುಗಿತ್ತು. ಒಂದೊಂದು ಸಣ್ಣ ಸಣ್ಣ ಘಟನೆಗಳು ಅದು ಮುಳುಗಿ ಇದಾಗಿತ್ತು. ಅವಾಗ ಇವರು ನನಗೆ ತಗೊಂಡ್ರು ಅದನ್ನು ಪುನಶ್ಚೇತನಗೊಳಿಸಬೇಕು ಅಂತ ಇವರಿಗೆ ಆ ಕೆಲಸ ಕೊಟ್ಟರು. ಅದರ ಚೇರ್ಮನ್ ಮಾಡಿದ್ರು. ಚೇರ್ಮನ್ ಮಾಡಿ ಇವರು ಬಹಳ ಬುದ್ಧಿವಂತ, ಅದನ್ನು ಬಹಳ ವೇಗವಾಗಿ ಮೇಲಕ್ಕೆತ್ತಿದ್ರು. ಸುಮಾರು 3 ವರ್ಷಗಳಲ್ಲಿ ಆ ಸಂಸ್ಥೆ ಲಾಭಕ್ಕೆ ಬರುವಾಗೆ. ಆದ್ರೆ ಆ 3 ವರ್ಷಗಳಲ್ಲಿ ವಿಶ್ವೇಶ್ವರಯ್ಯನಿಗೆ ಸಂಬಳ ಕೊಡ್ಲಿಕ್ಕೆ ಸಂಬಳವೇ ಇರಲಿಲ್ಲ, ದುಡ್ಡೇ ಇರಲಿಲ್ಲ. ಸರಿ, ಆ ಸಂಸ್ಥೆ ಲಾಭಕ್ಕೆ ಬಂದ ನಂತರ ನಿಮ್ಮ ಸಂಬಳ ಒಮ್ಮೆಲೆ ಕೊಡ್ತೇನೆ ಅಂತ ಹೇಳಿ ಅವರಿಗೆ 1 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಹೋದ್ರು. ಅವರ 3-4 ವರ್ಷದ ಸಂಬಳ ಅದು 1 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಹೋದ್ರು. ಆಲೋಚನೆ ಮಾಡಿ, 1 ಲಕ್ಷ ರೂಪಾಯಿ ಎಷ್ಟು ಅಂತ. ಒಂದು ಡ್ಯಾಮ್ ಕಟ್ಟಲಿಕ್ಕೆ 25,300 ರೂಪಾಯಿ, 1 ಲಕ್ಷ ರೂಪಾಯಿ ಸಂಬಳ. ಇವ್ರು ಹೇಳಿದ್ರು, ಆ 1 ಲಕ್ಷ ರೂಪಾಯಿ ನನಗೆ ಬೇಡ, ಬದಲಾಗಿ ಇಲ್ಲಿ ತಾಂತ್ರಿಕ ಶಿಕ್ಷಣದ ಅವಶ್ಯಕತೆ ಇದೆ, ಒಂದು ಪಾಲಿಟೆಕ್ನಿಕ್ ಸ್ಥಾಪನೆ ಮಾಡಿದ್ರು. ಆಗ ಸ್ಥಾಪನೆ ಆದಂತ ಆ 1 ಲಕ್ಷ ರೂಪಾಯಿ ಕೊಟ್ಟ ನಂತರ ವಿಶ್ವೇಶ್ವರಯ್ಯ ಅವರು ಕೊಟ್ಟಂತ ಸ್ವಂತ ಸಂಬಳದ 1 ಲಕ್ಷ ರೂಪಾಯಿ ಹಣ ಆ ಹೆಸರಿನಲ್ಲಿ ಸ್ಥಾಪನೆ ಆದಂತಹ ಪಾಲಿಟೆಕ್ನಿಕ್ ಇವತ್ತು ಕೂಡ ಮೈಸೂರಿನಲ್ಲಿರುವಂತದ್ದು ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್. ಎಲ್ಲರೂ ಸೇರಿಕೊಂಡು ಹೇಳಿದ್ರು, ನಿಮ್ಮ 1 ಲಕ್ಷ ರೂಪಾಯಿ ಅದಕ್ಕೆ ಬಂಡವಾಳ, ನಿಮ್ಮ ಹೆಸರು ನೀಡುವುದಕ್ಕೆ ಒಪ್ಪಲೇ ಇಲ್ಲ. ರಾಜರ ಹೆಸರು ನೀಡಿದ್ದೆ ಒಪ್ಪಲೇ ಇಲ್ಲ. ಎಂತ ಒಂದು ಭಾವನೆ ನೋಡಿ. ಅದಕ್ಕೋಸ್ಕರ ಅದು ಗುಣ ಅಂತ ನಾನು ಹೇಳಿ. ದೇಶಭಕ್ತಿಯನ್ನು ಕಡಿಮೆ ಇರಲಿಲ್ಲ ಬ್ರಿಟಿಷ್ ದೇಶದಲ್ಲಿ. ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಒಬ್ಬ ಮೈಸೂರಿನ ದಸರಾ ನೋಡೋದಕ್ಕೋಸ್ಕರ ಬರಬೇಕಾದ್ರೆ ಮೈಸೂರಿನ ಮಹಾರಾಜರು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಜನ ಕೂತ್ಕೊಳ್ಳಿಕ್ಕೆ ಒಂದು ಸಣ್ಣ ಪ್ಲಾಟ್ಫಾರ್ಮ್, ಆಮೇಲೆ ರಾಜರು ಮತ್ತು ಇವರು ನಮ್ಮ ಬ್ರಿಟಿಷ್ ಅಧಿಕಾರಿ ಕೂತ್ಕೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್. ಅದಕ್ಕೆ ಬ್ರಿಟಿಷ್ ಅಧಿಕಾರಿ ಎಲ್ಲಿ ಕೂತ್ಕೊಳ್ಳಿಕ್ಕೆ, ರಾಜ ಎಲ್ಲಿ ಕೂತ್ಕೊಳ್ಳಿಕ್ಕೆ, ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ. ನಮ್ಮ ದೇಶದ ಜನ ನೋಡ್ಲಿಕ್ಕೆ ಅಲ್ಲಿ ಪ್ಲಾಟ್ಫಾರ್ಮ್ ನೋಡ್ಲಿಕ್ಕೆ ಒಂದು ವ್ಯೂ ಪಾಯಿಂಟ್ ಅಂತ ಹೇಳ್ತಾರಲ್ಲ. ಇವರು ಒಂದು 10 ನಿಮಿಷ ಒಂದು ಕಾರ್ಯಕ್ರಮಕ್ಕೆ ಬಂದು ಹೋದಾಗ ಅಲ್ಲಿ ಒಮ್ಮೆ ನೋಡ್ಬರ್ಬೇಕಲ್ಲ, ಅದಕ್ಕೆ ಹೋದಾಗ ಅವರಿಗೆ ಕಾಣಿಸ್ತು ಕೆಳಗಡೆ ಒಂದು ಮ್ಯಾಟ್, ಅದರ ಮೇಲೆ ಸ್ವಲ್ಪ ಇನ್ನೊಂದು ಚಾರ್, ಅದರ ಮೇಲೆ ಇನ್ನೊಂದು ಚಾರ್. ಬ್ರಿಟಿಷ್ ಅಧಿಕಾರಿ ಆಗ ಬ್ರಿಟಿಷರಲ್ಲಿ ಆಡಳಿತ ಮಾಡ್ತಾ ಇರೋದು, ಇದಕ್ಕೆಲ್ಲ ಇದೇನು ಅಂತ ಕೇಳಿ
ಅವಾಗ ನಮ್ಮ ಊರಿನವರೆಲ್ಲ ಇಲ್ಲಿ ಕೂತ್ಕೊಳ್ತಾರೆ, ರಾಜರು ಇಲ್ಲಿ ಕೂತ್ಕೊಳ್ತಾರೆ, ಅವರು ಬ್ರಿಟಿಷ್ ಅಧಿಕಾರಿ ಇಲ್ಲಿ ಕೂತ್ಕೊಳ್ತಾರೆ. ತಕ್ಷಣ 2 ಚೇರ್ ತೆಗೀರಿ, ಒಂದೋ ಕುಳಿತುಕೊಳ್ಳಲಿಕ್ಕೆ ಎಲ್ಲರಿಗೂ ಒಂದೇ ರೀತಿ ಚೇರ್ ಮಾಡಿ, ಇಲ್ಲ ಎಲ್ಲರೂ ನೆಲದಲ್ಲಿ ಕೂತ್ಕೊಳ್ಳಿ. ರಾಜರು ಒಪ್ಲಿಲ್ಲ, ರಾಜರ ಪ್ರಾಮಲ್ ಒಪ್ಲಿಲ್ಲ. ಇವರು ಆದೇಶ ಮಾಡಿದ್ರು, ಅರ್ಧ ಗಂಟೆ ಒಳಗೆ ಚೇಂಜ್ ಮಾಡಿ. ಕಾರ್ಯಕ್ರಮ ಆದ ನಂತರ ಬ್ರಿಟಿಷ್ ಅಧಿಕಾರಿ ಬಂದು ಎಲ್ಲರ ಜೊತೆ ನೆಲದಲ್ಲಿ ಕೂತ್ಕೊಂಡ್ರು. ಅಂದ್ರೆ ನಮ್ಮ ದೇಶದ ಸ್ವಾಭಿಮಾನದ ಕೊರತೆ ಬಂದಾಗ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅವಾಗ ವಿಶ್ವೇಶ್ವರಯ್ಯ ಅನ್ನೋದು ಬಿಟ್ಟಿಲ್ಲ. ಸೊ ಹೀಗೆ ಅವರ ಅದ್ಭುತ ಸಾಮರ್ಥ್ಯ, ಅವರ ನಿಷ್ಠೆ, ಅವರ ಶಿಸ್ತು ಎಷ್ಟಿತ್ತು ಅಂತಂದ್ರೆ, ರಾಜೀನಾಮೆದಲ್ಲೇ ಕೇಳಿದೆವು, ರಾಜೀನಾಮೆ ಕೊಡ್ಲಿಕ್ಕೆ ಹೋಗ್ಬೇಕಾದ್ರೆ ಸರ್ಕಾರಿ ಕಾರಣ, ವಾಪಸ್ ಬರ್ಬೇಕಾದ್ರೆ ಸ್ವಂತ ಬಾಡಿಗೆ ಕಾರಣ. ಅವರ ಕೋಣೆಯಲ್ಲಿ, ಓದೋ ಕೋಣೆಯಲ್ಲಿ ಅವಾಗ ಕರೆಂಟ್ ಇರಲಿಲ್ಲ, ಕ್ಯಾಂಟೀನ್ ಅಲ್ಲಿ ಎಲ್ಲವನ್ನು ಡ್ರಾಯಿಂಗ್ ಇತ್ಯಾದೆಲ್ಲ ಮಾಡ್ತಾರೆ. ಅವರ ಮನೆಯಲ್ಲಿ ಒಂದು ಕೋಣೆ ಇತ್ತು, ಆ ಕೋಣೆಯಲ್ಲಿ 2 ಶೆಲ್ಫ್, ಒಂದು ಶೆಲ್ಫ್ ನಲ್ಲಿ ಒಂದಷ್ಟು ಕ್ಯಾಂಡಲ್, ಇನ್ನೊಂದು ಶೆಲ್ಫ್ ಇನ್ನೊಂದಷ್ಟು ಕ್ಯಾಂಡಲ್. ಆ ಮೊದಲನೇ ಶೆಲ್ಫ್ ನ ಕ್ಯಾಂಡಲ್ ಯಾವ್ದು, ಅದು ಸರ್ಕಾರ. 2ನೇ ಶೆಲ್ಫ್ ನ ಕ್ಯಾಂಡಲ್ ಯಾವ್ದು, ಅದು ಸ್ವಂತದ್ದು. ಸರ್ಕಾರದ ಕೆಲಸವನ್ನು ಡ್ರಾಯಿಂಗ್ ಮಾಡ್ತಾರೆ ಅಥವಾ ಇನ್ಯಾವುದೋ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ರಾತ್ರಿ ಮಾಡ್ತಾರೆ ಅಂತಂದ್ರೆ ಅಲ್ಲಿಂದ ಕ್ಯಾಂಡಲ್ ತೆಗೆದು ತೋರಿಸೋರಂತೆ. ಆ ಕೆಲಸ ಆದ್ಮೇಲೆ ಅದನ್ನ ಆರಿಸಿ ಅಲ್ಲಿ ಇಟ್ಟು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ಕ್ಯಾಂಡಲ್ ತಗೊಂಡು ಹೋಗ್ತಾರೆ. ಎಂಥ ನಿಷ್ಠೆ, ಎಂಥ ನಿಷ್ಠೆ! ಇವತ್ತು ಹೇಗೆ, ಇವತ್ತಿನ ಪರಿಸ್ಥಿತಿ ಹೇಗೆ ಆಲೋಚನೆ ಮಾಡಿ. ತೀರಾ ರಿವರ್ಸ್. ಸ್ವಂತ ಕೆಲಸ ಮಾಡಲಿಕ್ಕೆ ಸರ್ಕಾರಿ ಕಾರಣ, ಅಲ್ಲಿಂದ ಸಿಗುವಂತದೆಲ್ಲ ನನಗೆ ಬೇಕು. ಸೊ ಈ ರೀತಿಯ ಭಾವನೆಗಳು ಅಂದ್ರೆ ನಮ್ಮ ದೇಶದ ಜನರ ಸ್ವಭಾವವೇ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂಥದ್ದು. ಇವರು ಮಾತ್ರ ಇವತ್ತಿನವರೆಗೆ ಉಳಿದಿರೋದು. ನೋಡಿ, ಬೇರೆ ಬೇರೆ ರಾಜರನ್ನು ನಾವು ನೋಡಿದ್ದೇವೆ. ಈ ತಂಜಾವೂರಲ್ಲಿ ದೇವಸ್ಥಾನ ಇದೆ, ಅದಕ್ಕೆ ಬೃಹದ್ಲಿಂಗೇಶ್ವರ ದೇವಸ್ಥಾನ ಅಂತ ತಂಜಾವೂರಿಗೆ ಹೋಗಿದ್ರೆ ನೋಡ್ಬೋದು. ಬಹಳ ಎತ್ತರದ ದೇವಸ್ಥಾನ. ಅದು 1ನೇ ಶತಮಾನ ಅಂದ್ರೆ 2ನೇ ಶತಮಾನ ಅಂದ್ರೆ 1100, ಸುಮಾರು 1000 ವರ್ಷದ ಹಿಂದೆ ಕಟ್ಟಿರುವಂತಹ ಒಂದು ದೇವಸ್ಥಾನ. ಆ ದೇವಸ್ಥಾನ ಆ ಕಾಲದಲ್ಲಿ 60 ಮೀಟರ್ ಎತ್ತರ ಕಟ್ಟಿದ್ದಾರೆ. ಒಂದು 200 ಅಡಿ, 180, 290 ಅಡಿ ಎತ್ತರ ಆ ಕಾಲದಲ್ಲಿ ಕಟ್ಟಿದ್ದಾರೆ. ಒಬ್ಬ ಕಟ್ಟಿದ ರಾಜ ಇದ್ದ. ಆ ರಾಜನಿಗೆ ಒಂದು ಆಸೆ, ಈ ರಾಜರಾಜ ಚೋಳ ಅಂತ ಅವನ ಹೆಸರು. ಅವನು 1000 ವರ್ಷದ ಹಿಂದೆ ಕಟ್ಟಿರುವಂತಹ ದೇವಸ್ಥಾನ. ಆ ಸಮಯದಲ್ಲಿ ಅವನ ಅರಮನೆ ಕೂಡ ಡ್ಯಾಮೇಜ್ ಆಗಿತ್ತು. ಎಲ್ಲ ಊರಿನವರೆಲ್ಲ ಸೇರಿ ಅರಮನೆಯನ್ನು ಕಟ್ಟಬೇಕು ಅಂತ ಹೇಳಿದ್ರು. ಸೊ ದೇವಸ್ಥಾನ ಆದಮೇಲೆ ಅರಮನೆ ಕಟ್ತೇನೆ ಅಂತ ರಾಜ ಹೇಳಿದ, ರಾಜರಾಜ ಚೋಳ. ದೇವಸ್ಥಾನ ಕಂಪ್ಲೀಟ್ ಆದಮೇಲೆ ಅವನ ಅರಮನೆ ಕಟ್ಟಿದ. ನೀವು ಇವತ್ತು ತಂಜಾವೂರಿಗೆ ಹೋದ್ರೆ ಆ ರಾಜನ ಅರಮನೆಯಲ್ಲಿದೆ ಅಂತ ಕಾಣಿಸುತ್ತೆ ಇದೆ, ಆದ್ರೆ ಆ ದೇವಸ್ಥಾನ ಇವತ್ತಿನವರೆಗೆ ಅವತ್ತು ಹೇಗೆ ಕಟ್ಟಿದ್ರೆ ಹಾಗೆ ಇದೆ. ಅಂದ್ರೆ ರಾಜನ ಆಶಯ ಏನು, ನನ್ನ ಸ್ವಂತಕ್ಕೆ ಕಟ್ಟಬೇಕಾದಂತ ಅರಮನೆ ಅದು ಸ್ವಲ್ಪ ಪೂರ್ ಕ್ವಾಲಿಟಿ ಆದ್ರೆ ಪರವಾಗಿಲ್ಲ, ಆದ್ರೆ ದೇವರಿಗೆ ಕಟ್ಟುವಂತ ದೇವಸ್ಥಾನ, ಸಮಾಜಕ್ಕೆ ಇರುವಂತ ದೇವಸ್ಥಾನ ಅದು ಎಂತ ಕ್ವಾಲಿಟಿ ಇರಬೇಕು, ಇದನ್ನು ಯೋಚನೆ ಮಾಡಿ. ಇವತ್ತು ಮಾಡುವಂತ ರಸ್ತೆಗಳು ಮಾಡುವಂತ ಇಂಜಿನಿಯರ್ಸ್ ನೋಡಿ, ಅವನ ಮನೆಗೆ ಬರುವ ರಸ್ತೆ ಹೇಗೆ ಕಟ್ತಾನೆ, ಸಮಾಜದಲ್ಲಿ ಬರುವಂತ ರಸ್ತೆ ಹೇಗೆ ಕಟ್ತಾನೆ, ಊರಿನವ್ರು ಓಡಾಡುವಂತ ರಸ್ತೆ ಹೇಗೆ ಕಟ್ತಾನೆ. ಹೀಗೆ ಸಮಾಜಮುಖಿ ಆಲೋಚನೆ ಮಾಡುವಂತ ವ್ಯಕ್ತಿಗಳೇ ಇವತ್ತಿನವರೆಗೂ ನಮ್ಮ ಸಮಾಜದಲ್ಲಿ ನೆನಪಿಕೊಂಡಿದ್ದಾರೆ. ನೀವು ಗುಜರಾತಿಗೆ ಹೋದ್ರೆ ಒಂದು ಸಣ್ಣ ಅಲ್ಲಿ ಅಹಮದಾಬಾದ್ನಲ್ಲಿ ಒಂದು ಸ್ಟೆಪ್ವೆಲ್ ಟೆಂಪಲ್ ಅಂತ. ಸ್ಟೆಪ್ವೆಲ್ ಟೆಂಪಲ್ ಅಂದ್ರೆ ಒಂದು ಕೆರೆ. ಆ ಕಾಲದಲ್ಲಿ ಅಹಮದಾಬಾದಿನ ಉತ್ತರ ಭಾಗದಲ್ಲಿ ಅಲ್ಲಿ ಮಳೆಗೆ ಬರ್ತಿದೆ. ಅಲ್ಲಿ ನೀರಿಲ್ಲದೆ ಇರೋ ಕಾರಣಕ್ಕೋಸ್ಕರ ಅಲ್ಲಿ ಒಬ್ಬ ರಾಜ ಅವನೊಂದು ಕೆರೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದೊಡ್ಡ ಕೆರೆ, ಊರಿನವರಿಗಾಗಿ ಒಂದು ಕೆರೆ. ಹಿಂದೆಲ್ಲ ಊರಿನವರಿಗಾಗಿ ಬೇಕೆಲ್ಲವನ್ನು ಮಾಡ್ತಾ ಇದ್ದಾರೆ. ಆ ಕೆರೆ ಕಟ್ಟುವ ಪ್ರಾರಂಭದಲ್ಲಿ ಆ ರಾಜ್ಯಕ್ಕೆ ಒಬ್ಬ ಮುಸಲ್ಮಾನ್ ರಾಜ ದಾಳಿ ಮಾಡ್ತಾನೆ. ಕೆರೆ ಪ್ರಾರಂಭ ಆಗಿತ್ತು, ದೊಡ್ಡ ಕೆರೆ ಪ್ರಾರಂಭ ಆದಾಗ ಆ ಮುಸಲ್ಮಾನ್ ರಾಜ ದಾಳಿ ಮಾಡಿ ಈ ರಾಜನನ್ನು ಸಾಯಿಸ್ತಾನೆ. ಈ ರಾಜನನ್ನು ಕೊಂದು ಬಿಡ್ತಾನೆ. ಕೊಂದ ನಂತರ ಅವನ ರಾಣಿ ಇದ್ದಾಳ, ಅವನ ಹೆಂಡತಿದ್ದಾಳಲ್ಲ ಅಂತ ದೂರ್ತರು ಹೇಗಿದ್ರು ನೋಡಿ, ಆ ರಾಣಿಯನ್ನು ಎಳ್ಕೊಂಡು ಹೋಗಿ ಅವಳಿಗೆ ಹೇಳ್ತಾನೆ, ನೀನು ನನ್ನ ಮದುವೆ ಆಗಬೇಕು ಅಂತ. ಈ ಮುಸಲ್ಮಾನ್ ರಾಜ, ಅಹಮದ್ ಅನ್ನುವಂಥ ಮುಸಲ್ಮಾನ್ ರಾಜ, ಅವನು ಈ ರಾಣಿಯನ್ನು ಮದುವೆ ಆಗ್ಬಿಟ್ಟು ಒತ್ತಡ ಹಾಕ್ತಾನೆ. ಆಗ ರಾಣಿ ತುಂಬಾ ಬುದ್ಧಿವಂತೆ, ಹೇಗೆ ಆಲೋಚನೆ ಮಾಡುವ ಒಂದು ವಿಧಾನ ಇದೆ ಅಂತ ಆಲೋಚನೆ ಅವಳೋಗ್ತಾಳೆ. ಆಯ್ತು ಅಂತ ಹೇಳ್ತಾಳೆ. ಯಾರಾದ್ರೂ ಗಂಡನನ್ನು ಕೊಂದಿದ್ದಾನೆ ರಾಜ, ಅವನು ಮದುವೆ ಆಗ್ತಾನೆ ಹೋಗ್ತಾನೆ ಅಂತ ಇಡೀ ರಾಜ್ಯದ ಜನ ದಿಗ್ಭ್ರಮೆಗೊಳಗೆ. ಆದ್ರೆ ರಾಣಿ ಒಂದು ಕಂಡೀಷನ್ ಹಾಕ್ತಾಳೆ. ಈ ಕಂಡೀಷನ್ ನ ವಿಷಯ ಬಂದಾಗ ನನಗೆ ಅನಿಸುತ್ತೆ, ಆ ಕಂಡೀಷನ್ ಏನಂತಂದ್ರೆ, ನನ್ನ ಗಂಡ ಬದುಕಿರುವಾಗಿರ್ಬೇಕಾದ್ರೆ ಒಂದು ಕೆರೆ ಕಟ್ಟಲಿಕ್ಕೆ ಶುರು ಮಾಡ್ತಾನೆ. ನಿನ್ನನ್ನು ಮದುವೆ ಆಗುವುದಕ್ಕೆ ಮೊದಲು ನಾನು ಮದುವೆ ಆಗ್ತೀನಿ, ಆ ಕೆರೆ ನೀನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತೀನಿ. ಆಯ್ತು ಅಂತ ಆ ಕಂಡೀಷನ್ ಏನು ಅಂತ ಅವನಿಗೆ ಬೇಕಾಗಿದ್ದು ಹೆಣ್ಣು. ಆ ಕಂಡೀಷನ್ಗೆ ಒಪ್ಪಿ ಅವರ ಮೊಘಲ್ ಶೈಲಿಯಲ್ಲಿ ಅವನ ಆ ಕೆರೆಯನ್ನು ಕಟ್ತಾನೆ. ಇವತ್ತು ನೀವು ಹೋದ್ರೆ ಆ ಸ್ಟೆಪ್ ಅಂತ ಒಂದು ಕೆರೆ ಇದೆ, ಒಂದು 60-65 ಅಡಿ ಆಳ. ಅದಕ್ಕೆ ಮೆಟ್ಲು ಎಲ್ಲ ಕಡೆ ನಿಲ್ಕೊಂಡು ಅಲ್ಲಿ ಮೆಟ್ಲು ಕೆಳಗಿನವರೆಗೆ ನಾವು ಇವತ್ತು ಹೋಗ್ಬೋದು. ಆಮೇಲೆ ಅದರಲ್ಲಿ ಕಲ್ಲಿನ ಕಂಬಗಳು, ಅದಕ್ಕೆ ಮುಚ್ಚಳ ಮೇಲಿಂದ ಬಿಸಿಲು ಬೀಳಲಿಕ್ಕೆ ಒಂದು ವ್ಯವಸ್ಥೆ. ಆಮೇಲೆ ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬುತ್ತದೆ, ಬೇಸಿಗೆಯಲ್ಲಿ ಜನ ನೀರಿಗೆ ಉಪಯೋಗ ಆಗುವಂತ ಒಂದು ವ್ಯವಸ್ಥೆ ಇದೆ. ಸರಿ, ಮುಸಲ್ಮಾನ್ ರಾಜ ಹೊಡ್ಕೊಂಡು ಕೆರೆ ಕಂಪ್ಲೀಟ್ ಮಾಡಿದ.
ಕೆರೆಯನ್ನು ಮುಗಿಸಿದ ನಂತರ ಮಳೆ ಬಂದು ಕೆರೆಯಲ್ಲಿ ನೀರು ತುಂಬಿತು. ಈ ರಾಣಿ ಅವಾಗ ಅವನಿಗೆ ಕೊಟ್ಟ ಮಾತನ್ನು ಪೂರ್ಣಗೊಳಿಸಬೇಕಾಗಿತ್ತಲ್ಲ. ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ, ನಾನು ಅವನಿಗೆ ಕೊಟ್ಟ ಮಾತನ್ನು ಪೂರ್ಣ ಮಾಡ್ಬೇಕಾದ್ರೆ ಅವನ ಜೊತೆ ಹೋಗ್ಬೇಕು. ನನ್ನ ದೇಶದ ಸಂಸ್ಕೃತಿ ಅದಲ್ಲ. ಅದಕ್ಕೆ ಅವಳು ಯೋಚನೆ ಮಾಡ್ತಾಳೆ, ನೀರು ತುಂಬಿದ ನಂತರ ಆ ಕೆರೆಯ ಪಕ್ಕಕ್ಕೆ ಬಂದು ಅದಕ್ಕೆ ಹಾರಿ ಅವಳು ಆತ್ಮಹತ್ಯೆ ಮಾಡ್ತಾಳೆ. ಇವತ್ತು ಕೂಡ ಆ ಜಾಗ ಇವತ್ತು ಫೆಬ್ರವರಿ ತಿಂಗಳು ನಾನು ಹೋಗಿದ್ದೆ. ಅದಕ್ಕೋಸ್ಕರ ನನಗೆ ಅನಿಸ್ತು, ಅಂದ್ರೆ ನಮ್ಮ ದೇಶದ ಜನರ ಆಲೋಚನೆ ಅದು ಹೇಗಿರ್ತದೆ ಅಂತ ಹೇಳುವುದಕ್ಕೆ. ಹಾಗಾಗಿ ಇವತ್ತು ವಿಶ್ವೇಶ್ವರಯ್ಯನವರನ್ನು ನೆನಪು ಮಾಡಬೇಕಾದ್ರೆ ಅದಕ್ಕೊಂದು ವಿಶೇಷ ಸನ್ನಿವೇಶ ಇದೆ. ಪ್ರತಿಭೆ ಸಮಾಜದಲ್ಲಿ ಸಾಕಷ್ಟು ಇದೆ, ಆದ್ರೆ ಪ್ರತಿಭೆಯ ಜೊತೆಗೆ ಗುಣ ತುಂಬಿಸ್ಬೇಕು. ಅದು ತುಂಬಿಸದೆ ಹೋದ್ರೆ ಆ ಪ್ರತಿಭೆ ಕಮರಿ ಹೋಗ್ತದೆ. ತುಂಬಾ ಟ್ಯಾಲೆಂಟ್, ಒಬ್ಬ ಬುದ್ಧಿವಂತ ಇದ್ದಾನೆ ಅಂತ ತಿಳ್ಕೊಳ್ಳಿ, ಅವನಿಗೆ ಹಿಡಿದ ಸೋಮಾರಿ ಸ್ವಭಾವ ಆದ್ರೆ ಏನು ಕೆಲಸ ಮಾಡದೆ ಅವನು ಏನು ಉಪಯೋಗ ಇಲ್ಲ. ತುಂಬಾ ಯಾರೋ ಪ್ರತಿಭಾವಂತ ಇದ್ದ ಒಳ್ಳೆ ಮಾರ್ಕ್ ತಗೊಳ್ತಾನೆ, ಧೈರ್ಯವೇ ಇಲ್ಲದೆ ಹೋದ್ರೆ ನೋಡಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರೆ, ಅವರಲ್ಲಿ ಎಜುಕೇಶನ್ ಎಷ್ಟು ಮಾಡಿದ್ದಾರೆ, ಇನ್ಯಾವ ವೇದಾಂತ ಎಷ್ಟು ಓದಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಗುಣ ಏನು ಅನ್ನೋದು ಇಂಪಾರ್ಟೆಂಟ್. ಅವರ ಆತ್ಮವಿಶ್ವಾಸ. ಅವರು ಸಣ್ಣ ವಯಸ್ಸಿನಲ್ಲೇ ಮೊಸಳೆ ಇರುವಂತ ಕೆರೆಗೆ ಹಾರಿ ಇನ್ನೊಂದು ಕಡೆಗೆ ಈಜ್ಕೊಂಡು ಹೋಗಿದ್ರು. ಸಣ್ಣ ವಯಸ್ಸಿನಲ್ಲಿ ತೋರಿಸುದಿಲ್ಲ ಅವನ ಆತ್ಮವಿಶ್ವಾಸ, ಅವನ ಸಾಮರ್ಥ್ಯವನ್ನು. ತಾನು ಭಾರಿ ಇಂಗ್ಲಿಷ್ ನಲ್ಲಿ ಎಕ್ಸ್ಪರ್ಟ್ ಅಲ್ಲ, ಆದ್ರೆ ಯಾವುದೋ ದೇಶಕ್ಕೆ ಹೋಗಿ ಇಂಗ್ಲಿಷ್ ನಲ್ಲಿ ಭಾಷಣ ಮಾಡ್ತಾರೆ. ಆತ್ಮವಿಶ್ವಾಸ ಬಿಟ್ಟು ಇನ್ನೇನ್ ಬೇಕಾಗಿರೋದು ಅವರಿಗೆ? ಧೈರ್ಯ ಬಿಟ್ಟು ಇನ್ನೇನ್ ಬೇಕಾಗಿರೋದು? ಸ್ವಾಮಿ ವಿವೇಕಾನಂದರು ತನ್ನ ಧೈರ್ಯದ ಕಾರಣಕ್ಕೋಸ್ಕರ ಅಷ್ಟು ಎತ್ತರಕ್ಕೆ ಹೋದ್ರು. ಅಂದ್ರೆ ಈ ಗುಣ ನಿರ್ಮಾಣ ಮಾಡುವಂತ ವ್ಯವಸ್ಥೆ ಸಮಾಜದಲ್ಲಿ ಅವಶ್ಯಕತೆ ಇದೆ. ಪ್ರಾಯಶಃ ಇವತ್ತು ಹಿಂದಿನ ನಮ್ಮ ದೇಶದಲ್ಲಿದ್ದಂತ ಅಂತಹ ಮೌಲ್ಯಗಳಿಗೆ, ಅಂತಹ ಒಂದು ದೃಷ್ಟಿಕೋನಕ್ಕೆ ಬೆಲೆ ಬರುವಂತ ಕಾಲ ಬಂದಿದೆ. ಯಾಕಂತಂದ್ರೆ ಕೊರೋನಾ ನಮಗೆ ಅದೆಲ್ಲವನ್ನು ಕಲಿಸಿದೆ. ನಮ್ಮ ದೇಶದಲ್ಲಿ ಮತ್ತು ಜಗತ್ತಿನಲ್ಲಿ ಈ ಕಾಲವನ್ನು ವಿಭಜಿಸುವಂತ ಬೇರೆ ಬೇರೆ ವಿಧಾನಗಳಿದ್ದಾವೆ. ಈ ಜಗತ್ತಿನಲ್ಲೆಲ್ಲ ಹೇಗೆ ಹೇಳ್ತಾರೆ ಅಂದ್ರೆ ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಹಾಗೆ ಯುಗಗಳನ್ನು ಹೇಳ್ತೇವೆ ನಾವು. ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ ಹೀಗೆಲ್ಲ ಹೇಳ್ತೇವೆ. ಇನ್ನು ಸ್ವಲ್ಪ ಹೊರಗಡೆ ಬಂದ್ರೆ, ಇತಿಹಾಸಕ್ಕೆ ಬಂದ್ರೆ ಸ್ವಾತಂತ್ರ್ಯ ಪೂರ್ವ, ಸ್ವಾತಂತ್ರ್ಯ ನಂತರ ಅಂತ ಹೇಳ್ತೇವೆ. ಆದ್ರೆ ಕೊರೋನಾ ಬಂದದ್ರಿಂದ ಇಡೀ ಜಗತ್ತು ಈ ಎಲ್ಲ ಯುಗಗಳ ವಿಶ್ಲೇಷಣೆಗಿಂತ ಭಿನ್ನವಾಗಿ ಕೊರೋನಾ ಪೂರ್ವ ಮತ್ತು ಕೊರೋನೋತ್ತರ ಅಂತ ಆಲೋಚನೆ ಮಾಡಬೇಕಾದಂತ ಒಂದು ಸಂದರ್ಭ. ಇಡೀ ಜಗತ್ತು, ಭಾರತ ಮಾತ್ರ ಅಲ್ಲ, ಕೊರೋನಾದ ಹಿಂದೆ ನಾವು ಹೇಗಿದ್ವಿ, ಕೊರೋನಾ ನಂತರ ಏನಾದ್ವಿ, ಮತ್ತೆ ಯಾಕೆ ಹಾಗಿದ್ವಿ, ಯಾಕೆ ಹೀಗಾಗಿದ್ದೇವೆ ಅಂತ ಆಲೋಚನೆ ಮಾಡುವಂತ ಒಂದು ಸಂಧಿಕಾಲ ಇದೆ. ಈ ಸಂಧಿಕಾಲದಲ್ಲಿ ಇಡೀ ಜಗತ್ತು, ನಮ್ಮ ಅದೃಷ್ಟಕ್ಕೆ ಇಂತಹ ಮಹಾನುಭಾವರ ಪುಣ್ಯದ ಕಾರಣಕ್ಕೋಸ್ಕರ ಇಡೀ ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಕೊರೋನಾದ ಸಂದರ್ಭದಲ್ಲಿ ಭಾರತ ನಡ್ಕೊಂಡು ಬಂದಂತ ರೀತಿ, ಕೊರೋನಾದ ಸಂದರ್ಭದಲ್ಲಿ ಭಾರತದ ಒಳ್ಳೆಯ ಸಂಗತಿಗಳು, ಭಾರತದ ಸಂಪತ್ತನ್ನು ಜಗತ್ತು ನೋಡಿದಂತ ರೀತಿ ಇದು ಭಿನ್ನವಾದ. ಇಲ್ಲಿಯ ಯಾವುದೊಂದು ನೆಲ ನೆಲೆಯನ್ನು ಯಾರು ಕೇಳ್ತಾ ಇದ್ರು? ಇವತ್ತಿಲ್ಲಿ ಜಗತ್ತಲ್ಲಿ ಬೇಡಿಕೆ ಬರ್ತದೆ ನೆಲ ನೆಲೆಗೆ. ಯಾರ ಕಾರಣ? ಕೊರೋನಾ ಕಾರಣ. ಈ ದೇಶದ ಜನರ ಜೀವನ ವಿಧಾನ, ಇಲ್ಲಿಯ ಕುಟುಂಬ ಪದ್ಧತಿ, ಇಲ್ಲಿಯ ಒಳ್ಳೆಯ ಸಂಗತಿಗಳು, ಇಲ್ಲಿಯ ಶಿಕ್ಷಣ, ಇದನ್ನು ಜಗತ್ತಿವತ್ತು ನಿಮ್ಮಲ್ಲಿ ಹೀಗಿದೆಯಾ ಅಂತ ಕೇಳ್ತಾ ಇದೆ. ನಮ್ಮ ದೇಶದ ಒಬ್ಬ ಪ್ರಧಾನಿ ಮಾತ್ರ ಹೇಳಿದ್ರು, ಮೊದಲು ಬದುಕಿ ಆಮೇಲೆ ಉಳಿದೆಲ್ಲ ಮಾಡೋಣ ಅಂದ್ರೆ ಜೀವ ಪ್ರಾಮುಖ್ಯ. ಜಗತ್ತಿನ ಯಾವ ದೇಶದಲ್ಲಿ ಹೇಳಿಲ್ಲ. ನೀವು ಸತ್ರ ಸಾಯಿರಿ, ಹಣ ಲಾಸ್ ಆಗೋದು ಬೇಡ ಅಂತ ಬೇರೆ ದೇಶದವ್ರು ಹೇಳಿದ್ರೆ, ನಮ್ಮ ದೇಶದ ನಾಯಕರು ಹೇಳಿದ್ರು ಮೊದಲು ಬದುಕೋಣ ಮತ್ತು ಉಳಿದೆಲ್ಲ ಮಾಡೋಣ. ಅಂದ್ರೆ ಜೀವ ಅಷ್ಟು ಪ್ರಮುಖವಾದದ್ದು. ಹಾಗಾಗಿ ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿಯ ನಂಬಿಕೆ ಇರುವಂತದ್ದು. ಹೀಗಾಗಿ ಈ ಕೊರೋನೋತ್ತರ ಯುಗದಲ್ಲಿ ನಮ್ಮ ದೇಶದ ಪ್ರಧಾನಿ ಒಂದು ಶಬ್ದ ಉಪಯೋಗ ಮಾಡಿ, ಆತ್ಮನಿರ್ಭರ ಅಂತ ಒಂದು ಶಬ್ದ ಉಪಯೋಗ ಮಾಡಿ. ಈ ಕೊರೋನೋತ್ತರ ಯುಗದಲ್ಲಿ ಆತ್ಮನಿರ್ಭರ ಆಗ್ಬೇಕಂತ ಕ್ಷೇತ್ರಗಳು ಯಾವುದು? ಎಲ್ಲ ಕ್ಷೇತ್ರಗಳಲ್ಲಿ ಆಗ್ಬೇಕು. ನಾವು ವಿಶ್ವೇಶ್ವರಯ್ಯನ ಆಲೋಚನೆ ಮಾಡಿದಾಗ ಅವರು ಮೈಸೂರಿಗೆ ಬರ್ಬೇಕಂತ ಅವ್ರು ಹೇಳಿದ್ರು, ಎಲ್ಲ ಕ್ಷೇತ್ರಗಳು ಪಟ್ಟಿ ಮಾಡಿಕೊಟ್ರು. ಅವರು ಶಿಕ್ಷಣ ಕ್ಷೇತ್ರ ಆಗ್ಬೇಕು, ಸಾಮಾಜಿಕ ಕ್ಷೇತ್ರ ಆಗ್ಬೇಕು, ನೀರಾವರಿ ಆಗ್ಬೇಕು, ರಾಜಕೀಯ ಆಗ್ಬೇಕು, ಎಲ್ಲವೂ ಆಗ್ಬೇಕು. ಇದು ಕೊರೋನೋತ್ತರ ಯುಗದಲ್ಲಿ ನಮ್ಮ ಮುಂದಿರುವಂತಹ ಸವಾಲುಗಳು. ಈ ಎಲ್ಲ ಸವಾಲುಗಳಿಗೆ ನಮ್ಮ ದೇಶದ ಜನರ ವ್ಯಕ್ತಿತ್ವದಲ್ಲಿ ವಿಕಾಸ ಆಗಬೇಕು. ಆ ವ್ಯಕ್ತಿತ್ವ ವಿಕಾಸ ಹೇಗಾಗುದು ನೋಡಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ 70 ವರ್ಷ ಆಯಿತು. ಇವತ್ತು ನಾವು ಓದ್ತಾ ಇರುವಂತದ್ದು ಆ ಮೆಕಾಲೆ ಬರೆದಿರುವಂತಹ ಒಂದು ಪಾಠ. ಇವತ್ತು ನಮಗೆ ಅದೇ ಇರುವುದು. ಒಂದು ಹೊಸ ಶಿಕ್ಷಣ ನೀತಿ ಬರಲಿಕ್ಕೆ ಇಷ್ಟು ವರ್ಷ ಬೇಕಾಯಿತು. ಒಂದು ವ್ಯಕ್ತಿತ್ವವನ್ನು ಹೇಗೆ ನಿರ್ಮಾಣ ಮಾಡಬಹುದು? ಅದೃಷ್ಟವಶಾತ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಪ್ರೇರಣೆ ಪಡ್ಕೊಂಡಂತ ವಿವೇಕಾನಂದ ಶಿಕ್ಷಣ ಸಂಸ್ಥೆಗಳು ಇದನ್ನು ಮೊದಲೇ ಶುರು ಮಾಡಿದ್ರು. ಈ ಸಂಸ್ಥೆ ನೋಡಿ, ಇಲ್ಲಿ ಕಲ್ತಿರೋದ್ರ ಬಗ್ಗೆ ಹೇಳಿ ನಾವೇ ಹೇಳ್ಬೇಕಾಗಿತ್ತು. ಅಂದ್ರೆ ಅದು ಡಿಫರೆಂಟ್ ಆಗಿ ಈ ದೇಶಕ್ಕೆ ಏನು ಬೇಕು ಅದನ್ನು ಕೊಡುವಂತಹ ಶಿಕ್ಷಣ ಸಂಸ್ಥೆಗಳು ಬೇಡವೇ? ಖಂಡಿತವಾಗ್ಲೂ ಬೇಕು. ಅದನ್ನು ಉಳಿಸಿದ್ರೆ ಮಾತ್ರ ನಾವು ಉಳಿತೇವೆ, ನಾವು ಉಳಿದ್ರೆ ಸಮಾಜ ಉಳಿತದೆ, ಸಮಾಜ ಉಳಿದ್ರೆ ರಾಷ್ಟ್ರ ಉಳಿತದೆ. ಹೀಗಾಗಿ ವಿಶ್ವೇಶ್ವರಯ್ಯನವರು ಕೊಟ್ಟಿರುವಂತಹ ಒಂದು ವಿಭಿನ್ನ ಆಲೋಚನೆ ಇದೆಯಲ್ಲ, ಇದನ್ನು ನಮ್ಮ ದೇಶ ಮಾಡಬೇಕು, ಮಾಡೋದಕ್ಕೆ ಪ್ರಾರಂಭ ಮಾಡಿದೆ.
ಅದಕ್ಕೋಸ್ಕರ ಕೊರೋನಾ ಪೂರ್ವ ಕೊರೋನಾ ನಂತರ ನಮಗೆ ಆತ್ಮನಿರ್ಭರ ಒಂದು ದಾರಿ, ಅದಕ್ಕೋಸ್ಕರ ಶಿಕ್ಷಣ ಒಂದು ಫೌಂಡೇಶನ್. ಹೀಗಾಗಿ ಶಿಕ್ಷಣದ ಮುಖಾಂತರ ವ್ಯಕ್ತಿತ್ವ, ವ್ಯಕ್ತಿತ್ವದಿಂದ ರಾಷ್ಟ್ರ. ಸೊ ಈ ಚಿಂತನೆಯಿಂದ ಸಾಗ್ಲಿಕ್ಕಾಗಿ ನಮಗೊಂದು ಒಂದು 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 ಸಂದರ್ಭ ಇದೆ ಕೊರೋನಾ. ಈ ಸಂದರ್ಭ ಅದಕ್ಕೆ ನಮ್ಮ ಪ್ರಾರಂಭದಲ್ಲಿ ಇದೆ. ಇದೊಂದು ವಿಶೇಷ ಸಂದರ್ಭದಲ್ಲಿ ರವೀಂದ್ರಣ್ಣ ಹೇಳಿದಾಗೆ ವಿಶೇಷ ಸಂದರ್ಭದಲ್ಲೇ ನಾವು ಇದನ್ನು ಆಚರಣೆ ಮಾಡ್ತಾ ಇರುವಂತದ್ದು. ಅದಕ್ಕಾಗಿ ಈ ಸಮಯದಲ್ಲಿ ಒಂದು ಸಣ್ಣ ಒಂದು ಮನನ ಮಾಡ್ಕೊಳ್ಳಿಕ್ಕೋಸ್ಕರ, ಪುನರ್ ವಿಮರ್ಶೆ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ನಾವು ಸೇರಿದ್ದೇವೆ. ಅದಕ್ಕೆ ನನಗೊಂದು ಸಣ್ಣ 2-3 ವಿಷಯಗಳನ್ನ ನಿಮ್ಮ ಮುಂದೆ ಇರುವಂತಹ ಅವಕಾಶ ಮಾಡಿಕೊಟ್ಟಂತ ರೋಟರಿ ಸಂಸ್ಥೆಗೆ ನಾನು ಆಭಾರಿಯಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ರೋಟರಿ ಅಧ್ಯಕ್ಷರು ಹೇಳಿದರು, ವಿಶೇಷ ಸಂದರ್ಭದಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ. ರವೀಂದ್ರಣ್ಣ ಹೇಳಿದರು, ಎಲ್ಲಿಯ ರೋಟರಿ, ಎಲ್ಲಿಯ ವಿಶ್ವೇಶ್ವರಯ್ಯ, ಎಲ್ಲಿಯ ಶ್ರೀರಾಮ, ಎಲ್ಲಿಯ ಶಿಕ್ಷಕರು. ನನಗೆ ಅನಿಸ್ತದೆ ಅದೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ. ಈ ಮಾತನ್ನು ನಾನು ಯಾಕೆ ಉಲ್ಲೇಖಿಸ್ತೇನೆ ಅಂತ ಹೇಳಿದ್ರೆ, ವಿಶ್ವೇಶ್ವರಯ್ಯನವರ ದೂರದೃಷ್ಟಿ, ವ್ಯಕ್ತಿತ್ವ ಮತ್ತು ಸೂಕ್ಷ್ಮಗ್ರಾಹಿ ಮನೋಸ್ಥಿತಿ ಇವತ್ತಿಗೂ ಅವಶ್ಯಕತೆ ಇದೆ. ಈಗ ಒಂದು ವಿಶಿಷ್ಟವಾದ ಸನ್ನಿವೇಶ, ನಾಡಿದ್ದು 21ರಿಂದ ಈ ಅಕಾಡೆಮಿಕ್ ಇಯರ್ ಸಣ್ಣ ಮಟ್ಟದಲ್ಲಿ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ನಾವು ಎದುರಿಸಬೇಕಾದ ಸಮಸ್ಯೆಗಳು, ಸವಾಲುಗಳು, ಮತ್ತೆ ಮುಂದಿನ ದಿನಗಳಲ್ಲಿ ಹೊಸ ಶಿಕ್ಷಣ ನೀತಿ ಆರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಸಮಾಜ ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಎತ್ತಬಹುದಾದ ಪ್ರಶ್ನೆಗಳು, ಅದು ಎಲ್ಲವನ್ನು ಸಮರ್ಥವಾಗಿ ಎದುರಿಸಬೇಕು ಮತ್ತು ಸಮರ್ಥವಾಗಿ ಹೊಸ ಶಿಕ್ಷಣ ನೀತಿಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಆದ್ರೆ ಈ ಎಲ್ಲ ಸಮಾಜಮುಖಿ ಶಕ್ತಿಗಳು ಒಂದಾಗಬೇಕು. ವಿಶ್ವೇಶ್ವರಯ್ಯನವರ ನೆಪದಲ್ಲಿ ಈ ರೋಟರಿ ಸಂಸ್ಥೆ ನಮ್ಮ ಸಂಸ್ಥೆಗೆ ಪಾದಾರ್ಪಣೆ ಮಾಡಿ ಪ್ರಥಮ ಕಾರ್ಯಕ್ರಮವನ್ನು ಮಾಡಿದೆ. ನಿಮಗೆ ಒಂದು ಅಭಿನಂದನೆ ಮತ್ತು ಒಂದು ವಿನಂತಿ, ಮುಂದಿನ ದಿನಗಳಲ್ಲಿ ಏನು ಹೊಸ ಶಿಕ್ಷಣ ನೀತಿ ಬರುವ ಸಂದರ್ಭದಲ್ಲಿ ಸಮಾಜದಲ್ಲಿ 10 ಹಲವು ಪ್ರಶ್ನೆಗಳು, ಅದಕ್ಕೆ ಬಣ್ಣ ಹಚ್ಚುವಂತಹ ಹೆಸರೀಕರಣ, ಮತ್ತೆ ಹಿಂದುತ್ವ, ಕೋಮುವಾದ ಬರ್ತದೆ, ನಿರೀಕ್ಷೆ ಇದೆ, ಬರಲೇಬೇಕು ಭಾರತದಲ್ಲಿ. ಆದ ಕಾರಣ ಆ ಸಂದರ್ಭದಲ್ಲಿ ನಾವು ಹೇಗೂ ಇದರಲ್ಲೇ ಕೋಮುವಾದಿಗಳು, ಆದರೆ ಸೆಕ್ಯುಲರ್ ಮನಸ್ಥಿತಿಯವರು ಕೂಡ ಇದನ್ನ ಸಮರ್ಥವಾಗಿ ಪ್ರತಿಪಾದಿಸಿದ್ರೆ ಖಂಡಿತವಾಗಿ ವಿಶ್ವೇಶ್ವರಯ್ಯ ಕಂಡಂತ ಕನಸು, ಅವರ ದೃಷ್ಟಿ ಸಾಕಾರ ಆಗ್ತದೆ. ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಆದ್ರೆ ಸಮಾಜದಲ್ಲಿ ವ್ಯವಸ್ಥೆಗಳ ನಿರ್ಮಾಣ ಆಗಬೇಕು ಅಂತೇಳಿ ಆದ್ರೆ ಈ ಕೂಡಿಸುವಿಕೆ ಮತ್ತು ಜೋಡಿಸುವಿಕೆ ಬೇಕು. ಅದು ಇಂಜಿನಿಯರ್ಗಳ ಆದ್ಯ ಕರ್ತವ್ಯ ಅಂತ ಭಾವಿಸ್ತೇನೆ. ಈ ಕೂಡಿಸುವಿಕೆ ಮತ್ತು ಜೋಡಿಸುವಿಕೆಯೊಂದಿಗೆ ಅದನ್ನ ಬೆಳೆಸುವಂತ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು. ಒಂದು ಶಿಕ್ಷಣ ಸಂಸ್ಥೆಯಾಗಿ ನಾವು ಕಳೆದ 10 ವರ್ಷದಲ್ಲಿ ಉಪ್ಪಿನಂಗಡಿ ಪರಿಸರದಲ್ಲಿ ಪ್ರಾಮಾಣಿಕವಾದ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸಣ್ಣ ಸಣ್ಣ ವ್ಯವಸ್ಥೆಗಳನ್ನು ಜೋಡಿಸುವ ಮೂಲಕ ಮಕ್ಕಳಲ್ಲಿ ಒಂದು ಪ್ರಾಮಾಣಿಕತೆಯನ್ನು ಮೂಡಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ರೋಟರಿ ಅಧ್ಯಕ್ಷರು ರವೀಂದ್ರರು ಪ್ರಸ್ತಾಪಿಸಿದ್ರು, ಬಡ ಮಕ್ಕಳನ್ನ ಹುಡುಕಿ ಅವರಿಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಖಂಡಿತ ಸತ್ಯ, 100ಕ್ಕೆ 100. ಯಾಕೆಂತ ಹೇಳಿದ್ರೆ ಇಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆಗೆ ನಾವು ತಗೊಳ್ಳೋ ಫೀಸ್ ಬಹಳ ನಾಮಿನಲ್. ಎವರೇಜ್ 2,000 ರೂಪಾಯಿ ವರ್ಷಕ್ಕೆ ನಾವು ಮಗುವಿಂದ ಕಲೆಕ್ಟ್ ಮಾಡ್ತೇವೆ. ಅದರಲ್ಲಿ 60% ಕೊಡೋದವರಿಗೆ. ಪ್ರತಿಯೊಂದು ಮಗುವಿಗೂ ಕೂಡ ನಮ್ಮ ತುಳು ಸಂಸ್ಕೃತಿಯ ಊಟವನ್ನು ಕೊಡ್ತಾ ಇದ್ದೇವೆ. ಅಂದ್ರೆ ಉತ್ಕೃಷ್ಟವಾದ ಕೊಚ್ಚಲಕ್ಕಿಯ ಊಟವನ್ನು ಮಗುವಿಗೆ ಕೊಡ್ತಾ ಇದ್ದೇವೆ. ಅದು ಆ ಫೀಸಿಗೂ ಮತ್ತು 10 ರೂಪಾಯಿ ಕೊರತೆ ಅಲ್ಲದೆ ಆ ಫೀಸಲ್ಲಿ ಕೂಡ ಅದನ್ನು ಭರ್ತಿ ಮಾಡ್ಲಿಕ್ಕೆ ಆಗ್ತಾ ಇದೆ. ಆದ್ರೆ ಇದು ಸಮಾಜದ ಆಸ್ತಿ, ಸಮಾಜ ಬೆಳೆಸ್ತಾ ಇದೆ. ಈ ಮಾತನ್ನು ನಾನು ಇಲ್ಲಿ ಯಾಕೆ ಉಲ್ಲೇಖಿಸ್ತೇನೆ ಅಂತ ಹೇಳಿದೆ, ನಿನ್ನೆಯ ದಿವಸ ನನಗೆ ಒಂದು ನಮ್ಮ ಪೋಷಕರು ಫೋನ್ ಮಾಡಿದ್ರು. ಸಾಧಾರಣ ಒಂಜಿ ಬಾಲೆ ಬರ್ಕೊಂಡು ನಮ್ಮ ಶಾಲೆ ಅಂತ ಹೇಳಿದ್ರು. ಬೆಳ್ಳಾರಿಯಲ್ಲಿ 7ನೇ ತರಗತಿಯವರೆಗೆ ಆ ಮಗು ಓದಿದೆ. ಏನೋ ಕೌಟುಂಬಿಕ ಸಮಸ್ಯೆಗಳು, ಅಂದ್ರೆ ತಂದೆ ತೀರಿ ಹೋಗಿ ತಾಯಿ ಅನಿವಾರ್ಯವಾಗಿ ತವರು ಮನೆಯನ್ನ ಆಶ್ರಯಿಸಬೇಕಾದ ಪರಿಸ್ಥಿತಿ ಆ ಹೆಂಗಸಿಗೆ ಬಂದಿದೆ. ನಾನು ಹೇಳಿದೆ ಶಾಲೆ ಬೋರ್ಡ್ ಒಳ್ಳೆ ಅಂತ. ಮತ್ತೆ ಬಂದಿರುವಾಗ ಪುಣ್ಯಕ್ಕೆ ಸಿಕ್ಕಿದ್ರು. ಆ ಮಗು ಏನೋ ಸ್ವಲ್ಪ ಕೊಟ್ಟಿದೆ ಅಷ್ಟೇ. ಆ ಮಗುವಿಗೆ ಭರವಸೆ ತುಂಬಿ ಕಳಿಸಿದ್ದೇವೆ. 9ನೇ, 8ನೇ ಕ್ಲಾಸಿಗೆ ಅಡ್ಮಿಷನ್ ಆಗಿದೆ. ಇನ್ನು ಮುಂದಕ್ಕೆ ಎಷ್ಟು ಮುಂದೆ ಹೋಗ್ತದೆ ಅಷ್ಟು ಮುಂದೆ ನಾವಿದ್ದೇವೆ ಆ ಮಗುವಿನಲ್ಲಿ.
ಈ ಮಾತನ್ನ ಇಲ್ಲಿ ಯಾಕೆ ಉಲ್ಲೇಖಿಸ್ತೇನೆ ಅಂದ್ರೆ ಕಳೆದ ಬಾರಿ ನಮ್ಮ ಶಾಲೆಯಲ್ಲಿ ಒಬ್ಳು ಹುಡುಗಿ ಶಾಲೆಗೆ ಪ್ರಥಮವಾಗಿ ಬಂದು ಅವಳ ಮನೆ ಪರಿಸ್ಥಿತಿ, ಅವಳ ಶಾಲೆಗೆ ಬಂದು ಹೋಗುವ ವ್ಯವಸ್ಥೆ, ಅವಳ ಪುಸ್ತಕಕ್ಕೆ ಬೇಕಾದ ಯೂನಿಫಾರ್ಮಿಗೆ ಬೇಕಾದ ವ್ಯವಸ್ಥೆ ಎಲ್ಲವನ್ನೂ ಶ್ರೀರಾಮ ಶಾಲೆ ಭರಿಸಿದ್ರು. ಒಳ್ಳೆಯ ಅಂಕಗಳನ್ನು ಗಳಿಸಿ ಉತ್ತೀರ್ಣರಾದ್ರು. ಮಾತಾಡುವಾಗ ಕೇಳಿದ್ದಾಗ ಹೇಳಿದ್ದು, ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತಿದ್ದೇನೆ. ದೃಢವಾದ ಸಂಕಲ್ಪ ಸ್ಪಷ್ಟವಾಗಿ ಹೇಳಿದ್ದೇವೆ ಶ್ರೀರಾಮ ಶಾಲೆ ವತಿಯಿಂದ. ನಿನ್ನ ಉದ್ದೇಶದಲ್ಲಿ ಬದಲಾವಣೆ ಆಗುವುದಿಲ್ಲ ಅಂತ ಹೇಳಿ ಆದ್ರೆ ನಿನ್ನ ಗುರಿ ತಲುಪುವಲ್ಲಿಗೆ ನಾನಿದ್ದೆ. ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನರೇಂದ್ರ ಪದವಿ ಪೂರ್ವ ಕಾಲೇಜಲ್ಲಿ ಈ ಕಳೆದ ಇದರಲ್ಲಿ ಪ್ರಥಮ PUC ಶಾಲೆ ಅಂದ್ರೆ ಕಾಲೇಜಿಗೆ ಅವರ ಡಿವಿಷನ್ಗೆ ಪ್ರಥಮ ಬಂದು ಪೂರೈಸಿದ್ದಾರೆ. ಈ ವರ್ಷ 2ನೇ ವರ್ಷ. ಖಂಡಿತವಾಗಿಯೂ ನಾವು ಅವರ ಬೆನ್ನ ಹಿಂದೆ ನಿಲ್ತೇವೆ. ಇದು ಶ್ರೀರಾಮ ಶಾಲೆ ಶ್ರೀರಾಮ ಶಾಲೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉದ್ದೇಶ ಆಗಿದೆ. ರೋಟರಿ ಕ್ಲಬ್ಬಿನವರ ಹತ್ರ ವಿನಂತಿ ಇಷ್ಟೇ, ನಿಮ್ಮ ಸಮಾಜಮುಖಿ ಕಾರ್ಯಗಳಲ್ಲಿ ಇಂಥ ಸಮಾಜಮುಖಿ ಚಿಂತನೆಗಳನ್ನು, ಇಂಥ ಸಮಾಜಮುಖಿ ಕೆಲಸಗಳಿಗೆ ಬೆಂಬಲವಾಗಿ ಬನ್ನಿ. ಯಾಕೆಂತ ಹೇಳಿದ್ರೆ ಮಹತ್ವಾಕಾಂಕ್ಷೆಯ ಹೊಸ ಶಿಕ್ಷಣ ನೀತಿ ಅನುಷ್ಠಾನ ಆಗುವ ಸಂದರ್ಭದಲ್ಲಿ ಮಾತೃಭಾಷಾ ಶಿಕ್ಷಣಕ್ಕೆ ವಿಶೇಷ ಆದ್ಯತೆ ಇದೆ. ಆ ಸಂದರ್ಭದಲ್ಲಿ ಬರಬಹುದಾದ ತೊಂದರೆಗಳು ರವೀಂದ್ರರಿಗೆ ಹೇಳಬೇಕಾಗಿಲ್ಲ, ಯಾಕಂದ್ರೆ ನನ್ನಿಂದ ಸೀನಿಯರ್ ಶಿಕ್ಷಣ ವ್ಯವಸ್ಥೆ. ಆ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಲಿಕ್ಕೆ ರೋಟರಿ ಕ್ಲಬ್ ಕೂಡ ಕೈ ಜೋಡಿಸಬೇಕು. ಇದು ದೇಶ ನಿರ್ಮಾಣದ ಕೆಲಸ. ಅದಕ್ಕಾಗಿ ಈ ಒಂದು ನೆಲೆಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಎಲ್ಲರಿಗೂ ವಂದಿಸಿ, ಶಿಕ್ಷಣ ವ್ಯವಸ್ಥೆಗೆ ಸಹಕಾರ ನೀಡಿದಂತಹ ರೋಟರಿ ಕ್ಲಬ್ ಉಪ್ಪಿನಂಗಡಿಗೆ ಇನ್ನೊಮ್ಮೆ ಶ್ರೀರಾಮ ಶಾಲೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿ ಜೋಡಿಸಿಕೊಂಡದ್ದಕ್ಕೆ ಇನ್ನೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಉಪ್ಪಿನಂಗಡಿ ಇದರ ಸದಸ್ಯರು ಹಾಗೂ ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಇದರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರಾಮ್ ರಾಮ್. ಶ್ರೀರಾಮ ಶಾಲೆ ಉಪ್ಪಿನಂಗಡಿ ಪ್ರಸ್ತುತಿ.